ಎಲ್ಲರಿಗೂ ನಮಸ್ಕಾರ. ಮಿಸ್ ಮನ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ವಿಜ್ಞಾನ 7ನೇ ತರಗತಿ ಭಾಗ 2ರ ಮೊದಲನೇ ಪಾಠ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಹೊಂದಿಸಿ ಬರೆಯಿರಿ. ಪತ್ರರಂಧ್ರ, ಬಾಷ್ಪ ವಿಸರ್ಜನೆ, ಝೈಲಮ್ ನೀರಿನ ಸಾಗಾಣಿಕೆ, ಬೇರು ರೋಮಗಳು ನೀರಿನ ಹೀರುವಿಕೆ, ಫ್ಲೋಯಂ ಆಹಾರ ಸಾಗಾಣಿಕೆ. ಬಿಟ್ಟ ಪದ ತುಂಬಿ. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಅಪಧಮನಿಗಳು. ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಕೆಂಪು ರಕ್ತ ಕಣಗಳು. ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಲೋಮನಾಳಗಳು. ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಹೃದಯ ಬಡಿತ ಎನ್ನುವರು. ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ. ಬೆವರಿನಲ್ಲಿರುವುದು ನೀರು ಮತ್ತು ಲವಣಗಳು. ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಮೂತ್ರ ಎನ್ನುವರು. ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟುಮಾಡುವ ಕ್ರಿಯೆ ಬಾಷ್ಪ ವಿಸರ್ಜನೆ. ಸರಿಯಾದ ಉತ್ತರವನ್ನು ಆರಿಸಿ. ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಸರಿಯಾದ ಉತ್ತರ ಝೈಲಮ್. ಸಸ್ಯಗಳನ್ನು ಇಲ್ಲಿ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು. ಸರಿಯಾದ ಉತ್ತರ ಫ್ಯಾನ್ನ ಅಡಿಯಲ್ಲಿ. 4ನೇ ಪ್ರಶ್ನೆ. ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿ. ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ತುಂಬ ಅವಶ್ಯಕವಾಗಿದೆ, ಏಕೆಂದರೆ ಎಲ್ಲ ಜೀವಿಗಳ ದೇಹದ ಎಲ್ಲ ಭಾಗಗಳಿಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪೂರೈಸಿದಾಗ ಮಾತ್ರ ಜೀವಿಗಳು ಬದುಕುತ್ತವೆ ಮತ್ತು ಜೀವಿಗಳ ದೇಹದಲ್ಲಿನ ತ್ಯಾಜ್ಯಗಳನ್ನು ಹೊರಹಾಕಲು ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಅಗತ್ಯವಿದೆ. 5ನೇ ಪ್ರಶ್ನೆ. ರಕ್ತದಲ್ಲಿ ಕಿರುತಟ್ಟೆಗಳು ಇಲ್ಲದಿದ್ದರೆ ಏನಾಗುತ್ತಿತ್ತು. ರಕ್ತದಲ್ಲಿ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತವೆ. ನಮಗೆ ಅಪಘಾತ ಅಥವಾ ಗಾಯಗಳಾದಾಗ ಹೆಚ್ಚಿನ ರಕ್ತಸ್ರಾವವಾಗಿ ವ್ಯಕ್ತಿಗೆ ಹೆಚ್ಚು ಅನಾನುಕೂಲವಾಗುತ್ತಿತ್ತು ಮತ್ತು ವ್ಯಕ್ತಿಯ ಜೀವಕ್ಕೆ ತೊಂದರೆಯಾಗುವ ಸಂಭವ ಹೆಚ್ಚಾಗುತ್ತಿತ್ತು. ಪತ್ರರಂಧ್ರಗಳು ಎಂದರೇನು. ಪತ್ರರಂಧ್ರಗಳ 2 ಕಾರ್ಯಗಳನ್ನು ತಿಳಿಸಿ. ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳನ್ನು ಪತ್ರರಂಧ್ರಗಳು ಎನ್ನುವರು. ಪತ್ರರಂಧ್ರಗಳ ಕಾರ್ಯಗಳು. ಮೊದಲನೆಯದು, ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನಾ ಕ್ರಿಯೆಯಿಂದ ನೀರು ಆವಿಯಾಗುತ್ತದೆ. ಅಂದರೆ ಎಲೆಗಳಲ್ಲಿರುವಂತಹ ಹೆಚ್ಚಿನ ನೀರನ್ನು ಈ ಕ್ರಿಯೆಯಿಂದ ಹೊರಹಾಕಬಹುದು. ಪತ್ರರಂಧ್ರಗಳು ಅನಿಲಗಳ ವಿನಿಮಯಕ್ಕೆ ಸಹಕರಿಸುತ್ತವೆ. 7ನೇ ಪ್ರಶ್ನೆ. ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ ವಿವರಿಸಿ. ಸಸ್ಯಗಳಿಂದ ನೀರು ಆವಿಯಾಗುವುದಕ್ಕೆ ಬಾಷ್ಪ ವಿಸರ್ಜನೆ ಎನ್ನುವರು. ಬಾಷ್ಪ ವಿಸರ್ಜನೆಯು ಸಸ್ಯವನ್ನು ತಂಪಾಗಿ ಇಡುತ್ತದೆ. ಇದು ಹೆಚ್ಚಾದ ನೀರನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದರಿಂದ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲದು. ರಕ್ತದ ಘಟಕಗಳು ಯಾವುವು. ರಕ್ತದ ಘಟಕಗಳು ಕೆಂಪು ರಕ್ತ ಕಣಗಳು. ಇದು ಹಿಮೋಗ್ಲೋಬಿನ್ ಎಂಬ ಕೆಂಪು ವರ್ಣವನ್ನು ಹೊಂದಿದೆ. ಬಿಳಿ ರಕ್ತ ಕಣಗಳು. ಇದು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಕರಿಸುತ್ತದೆ.
ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಕರಿಸುತ್ತದೆ. ಪ್ಲಾಸ್ಮಾ ಇದು ರಕ್ತದಲ್ಲಿ ಹಳದಿ ಮಿಶ್ರಿತ ಬಣ್ಣ ಮತ್ತು 90% ನೀರನ್ನು ಹೊಂದಿದೆ. ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ? ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯವಿದೆ ಏಕೆಂದರೆ ಅದು ಜೀರ್ಣವಾದ ಆಹಾರ ಪದಾರ್ಥಗಳನ್ನು ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ. ಇದು ಆಮ್ಲಜನಕವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ನಂತಹ ತ್ಯಾಜ್ಯಗಳನ್ನು ಸಹ ಹೊರಹಾಕುತ್ತದೆ. ದೇಹವು ಇನ್ನಿತರ ಕಾರ್ಯಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು? ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಹಿಮೋಗ್ಲೋಬಿನ್ ಎಂಬ ವರ್ಣಕ. ಹೃದಯದ ಕಾರ್ಯವನ್ನು ವಿವರಿಸಿ. ಇತರ ಪದಾರ್ಥಗಳನ್ನು ತನ್ನೊಂದಿಗೆ ಕೊಂಡೊಯ್ಯುವ ರಕ್ತದ ಸಾಗಾಣಿಕೆಗೆ ಪಂಪ್ನಂತೆ ನಿರಂತರವಾಗಿ ಬಡಿದುಕೊಳ್ಳುವ ಅಂಗವೇ ಹೃದಯ. ಅಪಧಮನಿಗಳ ಮೂಲಕ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಯುಕ್ತ ರಕ್ತವನ್ನು ತಲುಪಿಸಲು ಸಹಾಯ ಮಾಡುತ್ತದೆ. ಅಭಿಧಮನಿಗಳ ಮೂಲಕ ದೇಹದ ವಿವಿಧ ಭಾಗಗಳಿಂದ ಅಶುದ್ಧ ರಕ್ತವನ್ನು ಸ್ವೀಕರಿಸಿ ಶ್ವಾಸಕೋಶಗಳಿಗೆ ಪಂಪು ಮಾಡುತ್ತದೆ. ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಏಕಿದೆ? ದೇಹದ ಜೀವಕೋಶಗಳ ಕಾರ್ಯನಿರ್ವಹಣೆಯ ಸಮಯದಲ್ಲಿ ಕೆಲವು ತ್ಯಾಜ್ಯ ಮತ್ತು ವಿಷಕಾರಿ ಉತ್ಪನ್ನಗಳು ರೂಪುಗೊಳ್ಳುತ್ತವೆ. ಯೂರಿಯಾ ಇತ್ಯಾದಿ ತ್ಯಾಜ್ಯ ಉತ್ಪನ್ನಗಳು ವಿಷಕಾರಿ. ಈ ವಿಷಕಾರಿ ಉತ್ಪನ್ನಗಳನ್ನು ದೇಹದಿಂದ ಹೊರಹಾಕದಿದ್ದರೆ ಅವು ರಕ್ತದೊಂದಿಗೆ ಬೆರೆತು ದೇಹದ ಜೀವಕೋಶಗಳನ್ನು ಹಾನಿಗೊಳಿಸುತ್ತವೆ. ಹಾಗಾಗಿ ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಇದೆ. ದಯವಿಟ್ಟು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.